ದರ್ಶನ್ ಅವರು ಸಿನಿಮಾ ರಿಲೀಸ್ ಆಗ್ತಿದೆ, ಇದ್ರ ಬಗ್ಗೆ ಏನ್ ಹೇಳಿ? ಸರ್ ನಾವು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ದಿ ಬಾಸ್ ನೋಡೋದಕ್ಕೇನೆ. ನಾನು ಹೇಳೋದೇನಂದ್ರೆ 100 days ಇಂದ ಜಾಸ್ತಿ ಓಡಬೇಕು, ಬ್ಲಾಕ್ ಬಾಸ್ಟರ್ ಸುಲ್ತಾನ್ ಆಗಲೇಬೇಕು ಅನ್ನೋದನ್ನ ನಾವು prove ಮಾಡ್ಬೇಕು. ಇದೇ ದಿ ಬಾಸ್. ನಮ್ಗೆ ಇವಾಗ ದರ್ಶನ್ ಅವರು ನಿಮ್ ಜೊತೆ ಇಲ್ಲ, ಸರ್ ದರ್ಶನ್ ಅವರು ನಿಮ್ ಜೊತೆ ಇಲ್ಲ, ಹೇಗೆ ಅನ್ಸುತ್ತೆ? ಸರ್ ಬೇಜಾರಿದೆ, ಆದ್ರೆ ಖುಷಿನೂ ಇದೆ. ಅವ್ರು ಇದ್ದಾರೆ ಅಂತ ನಾವು ಅವ್ರು ನಂಬ್ಕೊಂಡಿದ್ದೀವಿ. ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಅರ್ಥ. ದರ್ಶನ್ ಅವರು ಯಾವಾಗಿಂದ ಅಭಿಮಾನಿ ನೀವು? ಎಲ್ಲಾನು ನೋಡಿದ್ದೀವಿ ಸರ್, ಎಲ್ಲ ಮೂವಿನೂ ಫಸ್ಟ್ ಡೇನೇ ನೋಡೋದು. ನಮೀಗ ದರ್ಶನ್ ಅವ್ರು ಇಲ್ಲ, ಅವ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಬೆನ್ನೆಲುಬಾಗಿ ನಿಂತಿದ್ರೆ ಅವ್ರ ಬಗ್ಗೆ. ಸರ್ ಅವ್ರಿಲ್ಲ ಇವಾಗ, ಆದ್ರೆ ನಮ್ಮ ಮನ್ಸಲ್ಲಂತೂ ಖಂಡಿತ ಇದ್ದೇ ಇದ್ದಾರೆ. ನಾವು ಅವ್ರ ಎಲ್ಲಾ ಮೂವಿನೂ ಸಕ್ಸಸ್ ಮಾಡಿದೀವಿ, ಈ ಮೂವಿನೂ ಸಕ್ಸಸ್ ಮಾಡೇ ಮಾಡ್ತೀವಿ, ಬೇಗ ಬಂದೇ ಬರ್ತಾರೆ ಸರ್. ಆ ನಂಬಿಕೆ ನಮ್ಗಿದೆ. ಅವ್ರು ಎಲ್ಲಿದ್ದು ನಾವು ಅವ್ರನ್ನ ಸಪೋರ್ಟ್ ಮಾಡೇ ಮಾಡ್ತೀವಿ. ದರ್ಶನ್ ಅವ್ರು ಇದ್ದಿದ್ರೆ ಆ ಕ್ರೇಜ್ ಆಗಿರ್ತಿತ್ತು. ಸರ್ ದರ್ಶನ್ ಅವ್ರು ಇದ್ದಿದ್ರೆ ಆ ಕ್ರೇಜ್ ಆಗಿರ್ತಿತ್ತು. ಇದೇ ತರನೇ ಇರ್ತಿತ್ತು, ಇನ್ನು ಜಾಸ್ತಿನೇ ಇರ್ತಿತ್ತು ಸರ್. ಅದೇ ಹೇಳಿಲ್ವಾ, ಅವ್ರು ಎಲ್ಲಿರ್ಲಿ ಅವ್ರು ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಮನ್ಸಲ್ಲಿದ್ದಾರೆ. ಕ್ರೇಜ್ ಅಂತೂ ಕಡಿಮೆ ಆಗಲ್ಲ ಸರ್. ಕೊನೆದಾಗಿ ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ನೋಡ್ಬೇಕು ಸರ್. ನನಗೆ ಅನ್ಸೋ ಪ್ರಕಾರ 100 days ಅಂತೂ ಕನ್ಫರ್ಮ್ ಓಡುತ್ತೆ. ಬ್ಲಾಕ್ ಬಾಸ್ಟರ್ ಸುಲ್ತಾನ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾನೆ ಇದ್ದೀರಾ, ಇನ್ನೇನು ಇಲ್ಲ ಸರ್ ಪ್ರೂವ್ ಮಾಡಕ್ಕೆ ನಮ್ಮ ದರ್ಶನ್ ಸರ್ಗೆ. ಮೇಡಮ್ ಸಿನಿಮಾ ನೋಡಕ್ ಬಂದಿದ್ರೆ ಎಷ್ಟು ಏನಾಗುತ್ತೆ ನಿಮ್ಗೆ, ಹೇಗೆ ಖುಷಿ ಆಗ್ತಿದೆ? ನಮ್ಮ ಬಾಸ್ ಫಿಲಮ್ ಫಸ್ಟ್ ಫಿಲಮ್ ನೋಡ್ಬೇಕಂತ ಬಂದಿರೋದು ಇದೇ ಫಸ್ಟ್. ನನ್ನ ಜೀವನದಲ್ಲಿ ಮತ್ತೆ ಫಸ್ಟ್ ನಮ್ಮ ಬಾಸ್ ಅಂದ್ರೆ ತುಂಬಾ ಪ್ರೀತಿ. ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆದ್ರೆ ಚಿನ್ನ ಬರ್ತಾ ಇದೀನಿ, ಚಿನ್ನ ಎದುರ್ಕೊಂಬೇಡ, ಚಿನ್ನ ಬರ್ತಾ ಇದೀನಿ. ನಮೀಗ ದರ್ಶನ್ ಅವರು ನಿಮ್ ಜೊತೆ ಇಲ್ಲ, ಅದ್ರ ಬಗ್ಗೆ ಏನು? ತುಂಬಾ ಪ್ರೀತಿ ಸರ್, ತುಂಬಾ ಅಂದ್ರೆ ಅವ್ರು ನೋಡ್ದಂಗ್ ಇರೋದೇ ಇಲ್ಲ ನಾನು. ನನ್ ಮಗ ಅಂತೂ ನನಗಿಂತ ಅಭಿಮಾನಿ. ಎಲ್ಲ ಅವ್ರು ಏನ್ ಹಚ್ಚ ಹಾಕೊಂಡಿದ್ದಾರೆ ಎಲ್ಲ ಹಚ್ಚ ಹಾಕೊಂಡಿದ್ದಾನೆ ನನ್ ಮಗ, ಅವರಲ್ಲಿ ನಾನು ಒಬ್ಳು.